ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲಿಶು ವ್ಲಾಗ್ಸ್. ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲ ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಗೌರಿ ಗಣೇಶ ಹಬ್ಬ. ಯಾಕಂದರೆ ನಾನು ಮಾಡೋ ಆಗಿರಲಿಲ್ಲ, ಹಾಗಾಗಿ ನಮ್ಮ ಅತ್ತೆನೇ ಎಲ್ಲ ಮಾಡಿಬಿಟ್ಟು ಅವರು ಮತ್ತು ನನ್ನ ಹಸ್ಬೆಂಡು ಪೂಜೆ ಮಾಡಿದ್ರು. ತುಂಬ ಸಿಂಪಲ್ಲಾಗಾದರೂ ತುಂಬಾ ಚೆನ್ನಾಗಿ ಆಯಿತು ಹಬ್ಬ. ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಮಾಡಿದ್ನಲ್ಲ ಗಣೇಶ, ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇರೋದು. ಈಗ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಹಾಕಿದ್ದೀನಿ ಗಣೇಶ ವರ್ಕ್ಶಾಪ್ ವಿಡಿಯೋ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನನ್ನ ಚಾನಲಲ್ಲಿ. ಹಾಗೆ ಶಾರ್ಟ್ಸಲ್ಲೂ ಹಾಕಿದ್ದೀನಿ. ನಾನು 2 ಗಣಪತಿ ಮಾಡಿದ್ದೆ, 2 ಇಕ್ಕಿ ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಡಿಶಸು ಅಷ್ಟೇ ತುಂಬ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅವರೊಬ್ಬರೇ ಅಲ್ವಾ, ಎಲ್ಲನೂ ಮಾಡೋಕ್ಕೆ ಅವ್ರಿಗೆ ಆಗಲ್ಲ ಅಂತ ಸ್ವಲ್ಪನೇ ಮಾಡಿದ್ವಿ. ಪಾಯಸ ಮತ್ತು ಕಡಲೆಕಾಳು ಉಸ್ಲಿ ಅಂದರೆ ಗಣೇಶನಿಗೆ ಇಷ್ಟ ಅಲ್ಲ, ಅದು ಎಲ್ಲ ಮಾಡಿಟ್ಟಿದ್ರು. ಗೌರಿ ಗಣೇಶ ಹಬ್ಬ ನನಗಂತೂ ತುಂಬಾ ಇಷ್ಟವಾದ ಹಬ್ಬ. ಲಕ್ಷ್ಮೀ ಹಬ್ಬ ಯಾವ ಥರ ಇಷ್ಟಪಡ್ತಾರೋ ಹೆಣ್ಮಕ್ಳು, ಈ ಹಬ್ಬನೂ ಅಷ್ಟೇ. ಈ ಹಬ್ಬದಲ್ಲಿ ತವ್ರ ಮನೆಯಿಂದ ಎಲ್ಲ ಬಾಗಿನ ಕೊಡ್ತಾರೆ. ಬಾಗಿನ ಎಲ್ಲ ಪೂಜೆ ಮಾಡಿ ಎಲ್ಲರಿಗೂ ಕುಂಕುಮ ಅರಿಶಿನ ಕೊಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ, ಯಾವಾಗ ನಮ್ಮ ಮನೇಲಿ ಬಾಗಿನ ಕೊಡ್ತಾರೆ ಅಂತ ಹೇಳಿ ಹೆಣ್ಮಕ್ಳು. ಅಂದರೆ ನಾನು ಈ ಸಲ ಬಾಗಿನ ಪೂಜೆ ಮಾಡೋಕ್ಕಾಗಲಿಲ್ಲ. ಹಬ್ಬ ಎಲ್ಲ ಆದಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಹಾಗೆ ನಮ್ಮ ಅಮ್ಮವ್ರೂರಲ್ಲೆಲ್ಲ, ಅಂದರೆ ನಮ್ಮ ಅಪ್ಪ ಅವ್ರೂರಲ್ಲೆಲ್ಲ ಇದೇ ಗಣೇಶ ಹಬ್ಬದಲ್ಲೇ ನಾಗರಬ್ಬ ಅಂತ ಮಾಡ್ತಾರೆ. ನಾಗರನ್ನ ಪೂಜೆ ಮಾಡ್ತಾರೆ. ಹೀಗೇ ಮಾಡೋದು ಎಲ್ಲ. ಆ ವಿಡಿಯೋನೂ ನಾನು ಲಾಸ್ಟಲ್ಲಿ ಆ ಕ್ಲಿಪ್ ಹಾಕ್ತೀನಿ. ನಮ್ಮ ಮನೇಲಿ ವಿಡಿಯೋ ಕಳಿಸಿದ್ರು ನಾಗರ ಪೂಜೆ ಮಾಡೋದು, ಅದನ್ನು ಹಾಕಿರ್ತೀನಿ ನೋಡಿ. ಹಾಗೆ ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ. ಅಂದರೆ ಆ ಕಡೆನೇ ಡಿಫ್ರೆಂಟಾಗಿರುತ್ತೆ ಸಿಟಿಗಿಂತ. ಅಲ್ಲಿ ಬಾಳೆಲೆ ತರೋದಿರ್ಬೋದು, ಮಾವಿನ ಸೊಪ್ಪೆಲ್ಲ ಕಿತ್ಕೊಂಬರೋದಿರ್ಬೋದು, ಆಚೆ ಎಲ್ಲ ಜನ ಓಡಾಡ್ತಾ ಇರ್ತಾರೆ, ನೆಂಟರೆಲ್ಲ ಬಂದಿರ್ತಾರೆ. ಅದೊಂಥರ ಡಿಫ್ರೆಂಟಾಗಿರುತ್ತೆ. ಹಾಗೆ ದೇವಸ್ಥಾನದಲ್ಲೆಲ್ಲ ಗಣಪತಿ ಕೂರಿಸ್ತಾರೆ, ಆ ದೇವಸ್ಥಾನಕ್ಕೆ ಹೋಗೋದು, ಗಣಪತಿ ಪೂಜೆ ಮಾಡಿಸೋದು, ಅದೆಲ್ಲ ಚೆನ್ನಾಗಿರುತ್ತೆ. ಅದೆಲ್ಲ ನಾವು ಚಿಕ್ಕ ಹುಡುಗನಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಗೌರಿ ಗಣೇಶ ಹಬ್ಬ ಅಂತಂದರೆ ನನಗಂತೂ ತುಂಬಾ ಇಷ್ಟ. ಗೌರಿ ಗಣೇಶ ಹಬ್ಬಕ್ಕೆ ಬಟ್ಟೆ ಇರಲೇಬೇಕು, ಬಟ್ಟೆ ತರ್ತಾಯಿದ್ರು ಕಂಪಲ್ಸರಿ ಬಟ್ಟೆ. ಏನೋ ಒಂಥರ ಚೆನ್ನಾಗಿತ್ತು ಅದೊಂಥರ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಏನೋ ಒಂಥರ ನಂಗೆ ಗೌರಿ ಗಣೇಶ ಹಬ್ಬ ಅಂದರೆ ಒಂಥರ ಎಮೋಷನಲ್, ಚೆನ್ನಾಗಿ ಮಾಡಬೇಕು ಹಬ್ಬ ಅನ್ನೋ ಥರ. ಬಟ್ ಈ ಸಲ ನನಗೆ ಮಾಡೋಕ್ಕಾಗಲಿಲ್ಲ ಹಬ್ಬ. ನೆಕ್ಸ್ಟ್ ಸಲ ಇನ್ನೂ ಚೆನ್ನಾಗಿ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿ, ನಾನು ಮಾಡಿದ ಗಣಪತಿನೇ ಕೂರಿಸಿರೋದು. ಒಂದಕ್ಕೆ ಪೇಂಟ್ ಮಾಡಿದ್ದೀನಿ, ಇನ್ನೊಂದಕ್ಕೆ ಇಕೋ ಫ್ರೆಂಡ್ಲಿ ಗಣಪತಿ ಥರ ಮಾಡಿದ್ದೀನಿ. ಪುಟ್ಟದಾಗಿದೆ, ಅಂದರೆ ಹೂವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಚಿಕ್ಕದಾಗಿದೆಯಲ್ಲ, ಹಾಗಾಗಿ ನೀಟಾಗಿ ಕಾಣ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಮತ್ತು ಗರಿಕೆ ಬರುತ್ತಲ್ಲ, ಅದನ್ನು ಗಣೇಶನ ಪಾದಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ಲಿಶನ್ ಕೂಡ ಹಾಕ್ತಾ ಇದ್ದಾನೆ. ಹಸ್ಬೆಂಡ್ ಪೂಜೆ ಆದಮೇಲೆ ಅತ್ತೆನೂ ಪೂಜೆ ಮಾಡಿದ್ರು, ಆರತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಲ ಸ್ವಲ್ಪ ರಿಸ್ಕ್ ಆಯ್ತು ಅನಿಸುತ್ತೆ. ಅಂದರೆ ಅವರೆಲ್ಲ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಕೆಲಸ ಒಬ್ಬರೇ ಮಾಡಬೇಕು ಅಂತ ಮಾಡ್ತಾರೆ ಅವರು. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವರೇ ಮಾಡೋದು. ಬಟ್ ನಾನು ಇದ್ದಿದ್ದರೆ ಇನ್ನೂ ಸ್ವಲ್ಪ ಎಲ್ಲ ಮಾಡ್ಬೋದಿತ್ತು ಚೆನ್ನಾಗಿ. ಲಿಶಾನ್ಗೂ ತುಂಬ ಖುಷಿ ಆಯಿತು. ಅವನು ಫುಲ್ ಖುಷಿಯಿಂದ ಎಲ್ಲ ನೋಡಿ ಗರಿಕೆ ಎಲ್ಲ ಹಾಕ್ತಾ ಇದ್ದಾನೆ. ಹಾಗೆ ನನ್ನ ಹಸ್ಬೆಂಡು ಟಿ ವಿನಲ್ಲಿ ಗಣೇಶ ಸಾಂಗ್ಸ್ ಹಾಕಿದ್ರು, ಹಾಗಾಗಿ ಲಿಶಾನ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ನೋಡ್ಬೋದು. ಅವನಿಗಂತೂ ಫುಲ್ ಖುಷಿ, ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಗಣೇಶ ಸಾಂಗ್ಸ್ಗೆಲ್ಲ. ಹಾಗೆ ಇವತ್ತಿಂದು ಹಬ್ಬದ ಅಡುಗೆ ಅಂದ್ರೇ ಇದೇನೆ, ಸಿಂಪಲ್ಲಾಗಿ ಮಾಡಿದ್ವಿ. ಪಾಯಸ ಮಾಡಿದ್ದಾರೆ ನಮ್ಮತ್ತೆ, ಮತ್ತು ಹೆಸರುಬೇಳೆ, ಕಡಲೆಕಾಳು ಉಸ್ಲಿ, ಚಿತ್ರಾನ್ನ, ಹಾಗೆ ಅನ್ನ ಸಾಂಬಾರೆಲ್ಲ ಮಾಡಿದ್ರು. ಮೆಣಸಿನ್ಕಾಯಿ ಬಜ್ಜಿ ಹಾಕೋಣ ಅಂಥೇಳಿ, ಬೆಳಗ್ಗೆನೇ ಪೂಜೆ ಆಯ್ತಲ್ಲ, ಈಗ ಬೇಡ ಸಂಜೆ ಹಾಕೋಣ ಅಂಥೇಳಿ ಮೆಣಸಿನ್ಕಾಯಿ ಬಜ್ಜಿ ಹಾಕಿಲ್ಲ. ಹಾಗೆ ನಾನು ಹೇಳಿದ್ನಲ್ಲ ನಮ್ಮಮ್ಮವರು ನಾಗರ ಪೂಜೆ ಮಾಡ್ತಾರೆ ಅಂತ, ನೋಡ್ತಾ ಇರ್ಬೋದು. ಇದು ನಮ್ಮ ತೋಟದಲ್ಲಿದೆ ನಾಗರಕಲ್ಲು. ಅಂದರೆ ನಮ್ಮ ಅಣ್ಣ ತಮ್ಮಗಳು ಯಾರಿದ್ದಾರ ಅವ್ರು ಮಾತ್ರ ಇಲ್ಲಿ ಮಾಡೋದು ನಾಗರಕಲ್ಲಿಗೆ. ನೋಡ್ತಾ ಇರ್ಬೋದು ನಾಗರಕಲ್ಲು ಮುಂದೆ ಈಗ ರೀಸೆಂಟಾಗಿ ಒಂದು ಹುತ್ತ ಬೆಳ್ಕೊಂಡಿದೆ. ನಾವಂತೂ ತುಂಬ ನಂಬ್ತೀವಿ ಅಂದರೆ ನಾಗರನ್ನ. ನೋಡ್ತಾ ಇರ್ಬೋದು ಹುತ್ತ, ಇದು ಈಗ ಬೆಳ್ಕೊಂಡಿರೋದು, ಇತ್ತೀಚೆಗೆ ಈ ವರ್ಷ ಬೆಳ್ಕೊಂಡಿರೋದು.
ತುಂಬ ಪವರ್ಫುಲ್ಲು ನಾಗಪ್ಪ. ನಾವು ಚಿಕ್ಕ ಹುಡುಗರಲ್ಲೆಲ್ಲ ನಾನು ನಮ್ಮ ಅಣ್ಣ ಹೋಗ್ಬಿಟ್ಟು ಮಾಡ್ಕೊಂಬರ್ತಾಯಿದ್ವಿ. ಅಂದರೆ ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಜೊತೆಗೆ ಬರೋರು. ನಾವು ಸ್ವಲ್ಪ ನಾವು ಯಾವಾಗ ಮಾಡೋ ಥರ ಆದರೋ ಆಗ ನಮಗೆಲ್ಲ ರೆಡಿ ಮಾಡಿಕೊಡೋದು ನಮ್ಮಮ್ಮ. ನಾನು ನಮ್ಮ ಅಣ್ಣ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ತೋಟದಲ್ಲಿರೋದು ಇದು ನಮ್ಮ ತೋಟ. ಚೆನ್ನಾಗಾಗಿದೆ. ನನಗಂತೂ ತುಂಬ ಖುಷಿಯಾಯಿತು. ನಮ್ಮಪ್ಪ ವೀಡಿಯೋ ಕಳಿಸಿದ್ರು ಇದನ್ನು ನೋಡಿಬಿಟ್ಟು. ನಾವು ಈ ಥರ ಅಡಿಕೆ ನಾಗರಲ್ಲ ನಮ್ಮದು, ಈ ಥರ ಚಿಗಣಿ ತುಮಟ ಎಲ್ಲ ಇಟ್ಬಿಟ್ಟು ಮಾಡುವಂಥ ನಾಗರು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.